ಕೋಲಾರ ನಗರದ ಸಿ ಬೈರೇಗೌಡ ನಗರದಲ್ಲಿರುವ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಭವನದ ಉದ್ಘಾಟನೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಬೈರೇಗೌಡ ನಗರದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೆ. ಕೃಷ್ಣಾರೆಡ್ಡಿ ಮತ್ತು ಪದಾಧಿಕಾರಿಗಳು ಮಾತನಾಡಿ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಬೈರೇಗೌಡ ನಗರದ ನಿವಾಸಿಗಳು ಮತ್ತು ನಗರದ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತಮ್ಮ ತನುಮನಧನ ಕನಕವನ್ನು ಅರ್ಪಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ದೇವರಾಜ್ ಬಿಎಂಎಲ್, ಸಿಬಿ ಜಯರಾಮ್, ವಕೀಲರು ಮೂರಂಡಲ್ಲಿ ಪ್ರಕಾಶ್, ಸಿಫಾಯಲ್ ಮಂಜುನಾಥ್, ಅಪ್ಪೋಡುಗೌಡ, ಶ್ರೀರಾಮಪ್ಪ, ಶ್ರೀನಿವಾಸ್ ಟಿಎಂಎಸ್, ರಿಪ್ ದೇವರಾಜ್, ಡಾಕ್ಟರ್ ಕೃಷಯ್ಯ ಶೆಟ್ಟಿ, ವೆಂಕಟೇಗೌಡ, ಉರಿಗಿಲಿರುದ್ರಸ್ವಾಮಿ ಮತ್ತು ಸಿ ಬೈರೇಗೌಡ ನಗರದ ನಿವಾಸಿಗಳು ಇದ್ದರು. ಆಚೆ ಕಡೆ ಎಲ್ಲೂ ಆಚೆ ಕಡೆ ಕಾಣಿಸೋದಿಲ್ಲ ಅಂತವರು ಆಚೆ ಬಂದು ನಮ್ಮ ಒಂದು ಹಬ್ಬ ಅಂತ ಒಂದು ಕುಣಿತ ಒಂದು ಕೋಲಾಟ ಆಗ್ತಾರೆ. ಮತ್ತೆ ನಮ್ಮ ನಾಳೆ ಕೃಷ್ಣಾಷ್ಟಮಿ ಅಂಗವಾಗಿ ಒಂದು ಕೃಷ್ಣ ದೇವರ ಒಂದು ಪ್ರೊಸಿಷನ್ ಸಹ ಇದೆ, ಪಲ್ಲಕ್ಕಿಯಲ್ಲಿ ಕೂರಿಸಿ ಒಂದು ಪ್ರೊಸಿಷನ್ ಸಹ ಇದೆ. ಮತ್ತೆ ಈ ಕೃಷ್ಣ ಭವನ ಶ್ರೀಕೃಷ್ಣ ಭವನ ಅಂತ ಏನು ಕಟ್ಟಿದ್ದೀವಿ ಉದ್ಘಾಟನೆ ಆಗ್ತಾ ಇದೆ. ಇದು ನಮ್ಮ ಲೇಔಟಿನ ಎಲ್ಲ ನಿವಾಸಿಗಳ ಶ್ರಮದಿಂದ ಆಗಿದೆ. ಎಲ್ಲ ಶ್ರಮ ಒಂದು ಸಹಾಯ, ಆ ಸಹಾಯ ಅನ್ನೋದು ಹೆಂಗೆ ಅಂದರೆ, ಎಸ್ಪೆಷಲಿ ನಾನು ಲೇಔಟ್ನ ಅಧ್ಯಕ್ಷನಾಗಿದ್ದೀನಿ. ನಾನು ಯಾರನ್ನೇ ದುಡ್ಡು ಕೇಳಿದ್ರು ನನಗೆ ಇದುವರೆಗೂ ಇಲ್ಲ ಅಂತೇಳಿ. ಆದರೆ ಅವ್ರನ್ನ ಒಬ್ಬರನ್ನ 2 ಲಕ್ಷ ಕೇಳಿದ್ರೆ ಇನ್ನೊಬ್ಬರನ್ನ 2 ಲಕ್ಷ ಕೇಳೋಕ್ಕಾಗಲ್ಲ. ಅವರ ಸ್ಥಿತಿಯನ್ನು ನಾನು ಕಂಡು ನಾನು ಕೇಳಿದಾಗ ಒಂದು ಚೂರು ನಮಗೆ ಅಡಚಣೆ ಆಗಿಲ್ಲ, ನನ್ನ ಮಾತಿಗೆ ಅಡ್ಡನೂ ಹೇಳಿಲ್ಲ. ಯಾರು ನಾನು ಅವರ ಇದಕ್ಕೆ ತಕ್ಕಂಗೆ ನಾನು ಕೇಳಿದಾಗ ಎಲ್ಲರಿಗೂ ನನಗೆ ಸಹಾಯ ಮಾಡಿದ್ದಾರೆ. ನನಗೆ ಅಂದರೆ ಈ ಸಮುದಾಯ ಭವನಕ್ಕೆ, ಇದರಿಂದ ನಮ್ಮ ಲೇಔಟಿನ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮಾತಿಗೆ ಬೆಲೆ ಕೊಟ್ಟಿರೋದಕ್ಕಿಂತ ಅವರು ದೇವಸ್ಥಾನದ ಕೆಲಸ ನಡೀತಾ ಇದೆ ಅಂತೇಳಿ ತಮಗೂ ಇವು ನೋಡಿದ ತಕ್ಷಣ ಒಂದು ಆಶ್ಚರ್ಯ ಆಗಿರ್ಬೋದು. ಯಾವುದೇ ಒಂದು ಸರ್ಕಾರದ ಅನುದಾನ ಇಲ್ಲ, ಮತ್ತು ಯಾವುದೇ CSR ಫಂಡ್ ಇಲ್ಲ, ನಮ್ಮ ನಿವಾಸಿಗಳ ಫಂಡ್ ಇದು. ನಮ್ಮ ನಿವಾಸಿಗಳ ಫಂಡು ಅವರ ಶ್ರಮ, ಆ ಶ್ರಮದಿಂದ ಈ ಬೃಹತ್ವಾದ ಒಂದು ಸಮುದಾಯ ಭವನ ಕಟ್ಟಿದ್ದೀವಿ. ಅದಕ್ಕೂ ದೇವರ ಹೆಸರೇ ಇಟ್ಟು, ಯಾಕಂದರೆ ಪಕ್ಕದಲ್ಲಿ ಕೃಷ್ಣ ದೇವರಿರೋದ್ರಿಂದ ಇದಕ್ಕೂ ಶ್ರೀಕೃಷ್ಣ ಭವನ ಅಂತ ಇಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಇದು 4 ಜನಕ್ಕೆ ಉಪಯೋಗ, ಯಾವುದೇ ಸ್ವಂತಕ್ಕಲ್ಲ, ಇದು ನಮ್ಮ ಲೇಔಟಿನ ಜನಕ್ಕೆ ಮತ್ತು ನಮ್ಮ ಕೋಲಾರದ ಜನತೆಗೆ. ಯಾಕಂದರೆ ಅಷ್ಟೊಂದು ನಾವು ಕಷ್ಟಪಟ್ಟು ಮಾಡಿರೋದು ಒಂದು ಜನಕ್ಕೆ ಉಪಯೋಗ ಆಗಬೇಕು. ಮತ್ತು ಸರ್ಕಾರದ ಫಂಡ್ಗೋಸ್ಕರ ಕಾಯೋವರೆಗೆ ಇದು ಒಂದು ರೋಲ್ ಮಾಡಲಾಗಬೇಕು. ನಾವು ಸರ್ಕಾರಕ್ಕೆ ನಾವು ಕಾಯ್ಕೊಂಡಿರಬಾರ್ದು, ನಾವೇ ಸ್ವಂತ ಮಾಡಿ ತೋರಿಸಿದಾಗ ನಾವು ರೋಲ್ ಮಾಡಲಾಗ್ತೀವಿ. ಕೋಲಾರಕ್ಕೆ ನಮ್ಮ ಬೈರೇಗೌಡ ನಗರ ಒಂದು ರೋಲ್ ಮಾಡಲಾಗಬೇಕು. ನಮ್ಮ ಬೈರೇಗೌಡ ನಗರ ರೋಲ್ ಮಾಡೋದ್ರ ಜೊತೆಗೆ ಬೈರೇಗೌಡ ನಗರದ ಜನನೂ ರೋಲ್ ಮಾಡಲಾಗಬೇಕು. ಯಾಕಂದರೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕಾಗ್ತದೆ. ಈಗ ನೀವು ಮಧ್ಯಾಹ್ನ ಸಾಯಂಕಾಲ ಬಂದಿದ್ದರೆ ಗೊತ್ತಾಗ್ತಾ ಇತ್ತು, ಎಲ್ಲ ಹೆಣ್ಮಕ್ಳು ಇನ್ಕ್ಲೂಡಿಂಗ್ ಡಾಕ್ಟರ್ಸ್, ಮೇಡಮ್ ವಂದನಾ ಮೇಡಮ್ ಇದೆ, ಅವರು ಸಹ ಒಬ್ಬ ಕೆಲಸ ಇಲ್ಲಿ ಮಾಡೋರ ಥರ ಕಸ ಗುಡಿಸ್ಕೊಂಡು ಒಂದು ಸೇವೆ ಮಾಡ್ತಾರೆ. ಅದು ಅವರು ಅದು ಬೇರೆ ಥರ ಅನಿಸಲ್ಲ, ದೇವರಿಗೆ ಒಂದು ಸೇವೆ ಮಾಡಬೇಕು. ಎಷ್ಟೋ ಜನ ಸುಧಾಮೂರ್ತಿಯವ್ರನ್ನ ನೆನೆಸ್ಕೋಬೇಕಾಗ್ತದೆ. ಈ ಕಾಲದಲ್ಲಿ ನಾನು ಮೊನ್ನೆ ಒಂದು ಆರ್ಟಿಕಲ್ ಓದಿದೆ, ಸುಧಾಮೂರ್ತಿಯವ್ರ ಹತ್ರ ಕೆಲಸ ಮಾಡೋರು ಸಾಯಂಕಾಲ ಶಾರ್ಟ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೊಬ್ಬಲ್ಲಿರ್ತಾರೆ. ಈ ಅಮ್ಮ ಹಬ್ಬ ಬಂತು ಅಂದರೆ ರಜಾದಲ್ಲಿ ತಿರುಪ್ತಿಗೋ ಇಲ್ಲ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಅಕ್ಕಿ ಕ್ಲೀನ್ ಮಾಡ್ತಾರೆ, ಸೊಪ್ಪು ಬಿಡಿಸ್ತಾರೆ. ಅವರು ರೋಲ್ ಮಾಡಲಾಗಬೇಕು. ನಮ್ಗೆ ಸಿರಿವಂತಿಕೆ ಬಂದ ತಕ್ಷಣ ಮೇಲೆ ಹೋಗೋದಲ್ಲ, ದಯವಿಟ್ಟು ಅರ್ಥ ಆಗಿ ನಾವು ಸಮಾಜಕ್ಕೆ ಕೆಲಸ ಮಾಡಬೇಕಾಗ್ತದೆ. ನಮಗೆ ಸುಧಾಮೂರ್ತಿಯವರೇ ಒಂದು ರೋಲ್ ಮಾಡಿ, ಯಾಕಂದರೆ ಅವರು ಜಂಬ ಇನ್ನೊಂದು ಮತ್ತೊಂದು, ಈಗ ಅವರು ರಾಜ್ಯಸಭಾ ಮೆಂಬರ್ ಆದ್ರೂ ಹಬ್ಬಗಳ ದಿವಸ ಫ್ರೀ ಟೈಮಲ್ಲಿ ಹೋಗಿ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಫೋಟೋಸ್ ನಾವು ನೋಡಿರ್ತೀವಿ. ಅದಕ್ಕೆ ಅವರೇ ರೋಲ್ ಮಾಡಲಿ. ನಮಗೆ ನಾವು ಕೋಲಾರಕ್ಕೆ ರೋಲ್ ಮಾಡಲಾಗಬೇಕು. ಎಲ್ಲರಲ್ಲೂ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬೆಳಗ್ಗೆ ಕಾರ್ಯಕ್ರಮ ಅಂತೆ. ಈಗ ಹೋಮಗಳಿರ್ತವೆ, ಬೆಳಗ್ಗೆ ಉದ್ಘಾಟನೆ ಇರ್ತದೆ, ಯಾವುದು ಇದು ಕೃಷ್ಣವನ್ನ. ಆಮೇಲೆ ವರ್ಷ ಮಾಡ್ದಂಗೆ ನಮ್ಮ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಬೆಳಗ್ಗೆ ಅರ್ಚನೆ ಇರ್ತದೆ, ಅಭಿಷೇಕ ಇರ್ತದೆ, ಮತ್ತು ಮಹಾಮಂಗಳಾರತಿ ಇರ್ತದೆ. ಮತ್ತು 3 ಗಂಟೆಗೆ ಕೃಷ್ಣನ ಮೆರವಣಿಗೆ ಇರ್ತದೆ. ಸಾಯಂಕಾಲ ಒಂದು ಮಡಿಕೆ ಹೊಡೆಯೋದು ಒಂದು ಕಾಂಪಿಟೇಷನ್ ಇರ್ತದೆ. ಮತ್ತು ವೇಷಧಾರಿಗಳು
ಕೃಷ್ಣ ರಾಧೆ ವೇಷ ಹಾಕೊಂಡು ಬಂದವರಿಗೆ ಪ್ರೈಸಸ್ ಇರ್ತದೆ. ನಂತರ ಊಟದ ವ್ಯವಸ್ಥೆ ಇದೆ. ಆಮೇಲೆ ಮಹಾಮಂಗಳಾರತಿ ಆಗಿ ನಾಳೆ ಮುಗಿಸ್ತಾರೆ. ಎಲ್ಲ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಳ್ಬೇಕು. ತಮ್ಮ ಮೂಲಕ ಕೋಲಾರ ಜನರಿಗೆ ಮೆಸೇಜ್ ಕೊಡಬೇಕು. ಎಲ್ಲರೂ ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ನಾನು ಅವ್ರನ್ನ ನಮ್ಮ ಕೋಲಾರದ ಜನತೆಗೆ ನಾನು ಕೇಳ್ಕೊಳ್ತೀನಿ.